ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನದರ್ ವಿಡಿಯೋ. ನಾನಿವತ್ತು ಬೇಗ ಎದ್ದು ಜಲ್ದಿ ರೆಡಿಯಾಗಿದ್ದೆ. ಯಾಕಂದ್ರೆ ನಮ್ಮ ಊರಾಗ ಇವತ್ತು ಸೋಮವಾರ, ಅದ್ರ ಸಲಿಂದ ಸೋಮವಾರ ಸಂತೆ ಇತ್ತು. ಅದ್ರ ಸಲಿಂದ ಬೇಗ ಎದ್ದು ರೆಡಿಯಾಗಿ ನಾನು ಈ ಥರ ಗಿಚ್ಚಾಗಿ ರೆಡಿಯಾಗಿ ಹೋಗುತ್ತಿದ್ದೆ. ಯಾರು ಆಧಾರೇನು ನೋಡಿದೆ, ಯಾರೂ ಇದ್ದಿಲ್ಲ. ಯಾರ್ಯಾರು ಕರ್ಕೊಂಡು ಹೋಗ್ಬೇಕಂತ ಎದುರುಗಡೆ ಮಲ್ಲಿಕಾರ್ಜುನ ಅವ್ರ ಮನೆ ಅದು. ನಾನು ಹಂಗೆ ನಡ್ಕೊತ ಹೋಗ್ತಿದ್ದ. ಇವಾಗ ಹಿಂಗೆ ಊರಲ್ಲಿದ್ದಕ್ಕಾರ ನಾನು ಡೈಲಿ ದೇವರಿಗೆ ಹೋಗ್ತಿದ್ದ. ಯಾಕಂದ್ರೆ ನನ್ನ ಆರಾಧ್ಯ ದೇವ ಇದು, ನಮ್ಮ ಮನೆ ದೇವ್ರನ್ನೂ ಇದೇ ಆಗಿತ್ತು. ಸೊ ಅದ್ರ ಸಲಿಂದ ನಾವು ಡೈಲಿ ಬರ್ತಿದ್ದೆ. ಯಾಕೆ ಜಾಸ್ತಿ ನಂಬಿಕೆ ಇಟ್ಟಿದ್ದ. ಹಾಗೆ ಬರೋ ಹೊತ್ತಾಗ ನಮ್ಮ ದೋಸ್ತಿದ್ದ, ಅವನು ಸೋಮವಾರ ಇತ್ತು, ಅದಕ್ಕೆ ಬಂದಿದ್ದ. ಅವ ನಮ್ಮ ದೋಸ್ತ ಅಲ್ಯಾ ಚಾರ ಮಚ. ಸ್ವಲ್ಪ ಕುಂತು ಸ್ವಲ್ಪ ಪ್ರಶಾಂತಾಗಿ ನನಗೆ ಯಾವಾಗ ಮನಸ್ಸು ಬರ್ತಿಲ್ಲ ಅವಾಗೆಲ್ಲ ಬರ್ತಿದ್ದು ಇಲ್ಲಿಗೆ. ಮೊದಲು ಇದು ಏನೂ ಇದ್ದಿಲ್ಲ, ಈ ಪತ್ರ ಶೆಡ್ ಎಲ್ಲ ಇವಾಗ ಹಾಕಿದ್ರು. ಅದೆಲ್ಲ ಭಾಳ ಚೆನ್ನಾಗಿ ಚೇಂಜ್ ಆಗಿದೆ. ಯಾಕಂದ್ರೆ ನಾನು ಸಾಲಿ ಬಿಟ್ಟಾಗೊಮ್ಮ ಅಂದ್ರೆ ಸಾಲಿ ಹೇಳ್ತಾನೆ ಅಂತ ಇದ್ದಕ್ಕಾರ ಬರ್ತಿದ್ದೆ. ಅವಾಗ ಇಲ್ಲೇ ಜಾಸ್ತಿ ಆಟ ಆಡ್ತಿದ್ವಿ ಎಲ್ಲರೂ. ಇವಾಗೆಲ್ಲ ಯಾರಿಲ್ಲ. ಅವಾಗೆಲ್ಲ ಈ ಗ್ರೌಂಡ್ ಪೂರ್ತಿ ಖಾಲಿ ಇತ್ತು, ಅವಾಗ ಆಡ್ತಿದ್ವಿ. ಈಗ ಇಲ್ಲೆಲ್ಲ ಕಲ್ಲು ಹೊಡೆದು ಹಾಕ್ಯಾರ. ಇಲ್ಲಿ ಎಲ್ಲನೂ ಸುರ್ಪೇಟ, ಕಬಡ್ಡಿ, ಅಡುಗೆ ಸ್ಟೆಪ್ ಹಾಕಿ ಹಿಡಿಯೋದು ಆಟ ಆಡ್ತಿದ್ದೆ. ಬಟ್ ಕೆಲವೊಬ್ರಿಗೆ ಗೊತ್ತದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ನಾನು ಅದಕ್ಕೆಲ್ಲ ಟೈಮ್ ಆಯ್ತು ತಂದು ಹೋಗುತ್ತಿತ್ತು. ಅದಕ್ಕೆ ಸಂತಿ ಕಡೆ ಹೋಗೋದಿತ್ತು, ಅಂದ್ರೆ ಕೆರೆ ಕಡೆಗೆ. ನಮ್ಮ ಊರಾಗ ಒಂದು ಸುಮಾರು ಇದ್ದಕ್ಕಲ್ಲಾಗ ಅಲ್ಲ ಮಣ್ಣವ್ರ ದುಕಾನ ಅದ. ಯಾಕಂದ್ರೆ ಅಲ್ಲೇ ಇರ್ತಿದ್ದೆ ನಾನು ಯಾವಾಗಲೂ. ನನಗೆ ಮನಸ್ಸು ಬರಲಿ ಅಂದ್ರೆ ಅಲ್ಲಿ ಹೋಗ್ತಿರ್ತಿದ್ದೆ. ಒಂಥರ ಏನೋ ಖುಷಿ ಆಗುತ್ತೆ ಊರು ಬಿಟ್ಟು ಹೋಗಿ ಮತ್ತು ಊರಿಗೆ ಬಂದ ಬಳಿಕ. ಅದಕ್ಕಂದು ನಾನು ನಮ್ಮ ಅಣ್ಣ ತೋನ್ ಕಡೆಗೆ ಹೋಗ್ಬೇಕಂತಂದು ಹೊಂಟಿದ್ದೆ. ನಮ್ಮ ಅಣ್ಣ ಇವತ್ತು ಆಫೀಸ್ನಾಗ ಕೂತ ನೋಡ್ರಿ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ನಮ್ಮ ಅಣ್ಣನ ದುಕಾನ. ಇಲ್ಲೇ ಇರ್ತ ನೋಡ್ರಿ. ನಿನ್ನೆ ಇವನಿಗೆಲ್ಲ ನೋಡಿರಲ್ಲ ಸೋಮವಾರ ಸಂತೆ. ಆನ್ಲೈನ್ ಸೆಂಟರ್ ಅದ ರೀ ಒಂದು. ಬುಕ್ಸ್ ಎಲ್ಲ ಏನ ಇಟ್ಟಿದಣ ಕಾಫಿ ಸಾಬರ್ ಶೀಟ್, ಕಾಫಿಗಳು, ಟೆನ್ಷನ್, ಉಳಿಗಡಿ ಮೆಣಸಿನ್ಕಾಯಿ ಎಲ್ಲ ಇಟ್ರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಲ್ಪ ಕುಂತು ಬೇಸರ ಆಗಿದೆ, ಅದಕ್ಕೆ ಕಬ್ಬಿನಲ್ಲಿ ಕುಡಿಯಕ್ಕೆ ಹೋಗ್ತೀವಿ ಇವಾಗ. ಬಾಯ್ ಕಬ್ಬಿನಾಲು ಎಲ್ಲೂ ಏನದು ಕುಡಿಯೋ ಚಲೋದ ಕುಡಿ ಕುಡಿತಾರ. ಕುಡಿ ತಂದ್ರಿ ಹೇರಸ್ ಕುಡಿತಾ. ಎಲ್ಲ ನೋಡ್ರಿ ಅಣ್ಣ ಹಾಯ್ ಮಾಡ್ರಿ ಎಲ್ಲಾರು. ಇವ್ರು ಎಲ್ಲಿ ತಂದಾರ ಇವ್ರು? ಗಾಣ ಟ್ರಾಕ್ಟರ್ ಡ್ರೈವರ್ ಹೇಳ್ರಿ, ಯಾರ ಕಬ್ಬಿನ ಡಾಕ್ಟರ್ ಇದ್ರ ಸಾಕು. ಹಾ ರೈಟ್. ಕಬ್ಬಿನಾಲ ಒಂದು ಕೊಡನೆ ತಂದಾರ ಅವ್ರಿಗೆ. ಅವರು ಗಾಣ ಹೊಳ್ಳಿತಾರ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಗ್ಲಾಸ ಅದು ಒಂದೇ ಕುಡ್ದೇನು. ಮಸ್ತ್ ರುಚಿಯೋ ಆಯ್ತು. ಆಮೇಲೆ ಕೆಂಪ್ ಕಬ್ಬ ಸಕ್ಕರೆ ಅದ್ರ ನಾಕ್ ಕುಡ್ದಿಲ್ಲ ನೀ ಸಂಡಸ್ಕ ಅವರಿಗೆ ಪಾಪ ನೀವು ಕುಡ್ರಿ. ಕುಡೆ
ಕುಡಿ ಕುಡಿ ಕಬ್ಬಿನಲ್ಲಿ ಕುಡಿದ ಸ್ವಲ್ಪ ಸಂತಿ ಕಡೆ ಒಳಗಡೆ ಹೋಗಿದ್ವಿ. ಚಂದ ಬಂದಿರ್ತಾವ ಬಟ್ಟೆ ಮತ್ತು ಬದ್ನಿಕಾಯಿ ತಂದು. ಏನಿಲ್ಲಣ್ಣ ಇಲ್ಲಿ ಸಂತಿ ಕ್ಯಾಮ್ರಾ ಈಟ್ ಆಗ್ಯದ ಆದ್ರೂ ಮಾಡ್ಬೇಕಲ್ಲ. ಇದು ಪಡ್ತಾಳ ಆಗಲ್ಲ. ಐಫೋನ್ ಬಿ ಚಾರ್ಜಿಂಗ್ ನಮ್ದು ಪವರ್ ಬ್ಯಾಂಕ್ ಇಲ್ಲ. ಒಬ್ರು ಗಾಡಿ ಡ್ರೈವರ್ ಏನೋ ಅಕ್ಷರ ಇದರ ಅರ್ಥ ನಂಗೂ ಗೊತ್ತಿಲ್ಲ. ಇದು ಏನ್ದ ಒಬ್ರು ಕಮೆಂಟ್ ಮಾಡಿ ಹೇಳ್ರಿ. ಏನ ಹಿಂದಿದಾಗ ನಂಗ್ರೆ ಅರ್ಥ ಆಗಲ್ಲ. ಡ್ರೈವರ್ ಮದರ್ ನಾವು ಹೋತಾ ಹೇ ಏನ್ದ ಅನ್ನೋದ ನಂಗೂ ಗೊತ್ತಿಲ್ಲ. ಬಾ ಪಾನಿಪುರಿ ಪಾನಿಪುರಿ ನೋಡೋದು. ಮೂರ್ ಸಂತಿ ಎಲ್ಲ ಖಾಲಿ ಆಗ್ಬಿಟ್ಟದ. ಒಣಗಿ ಬದ್ನಿಕಾಯಿ ಅದಾವ. ಸಂತೆ ಎಲ್ಲ ಮುಗಿದಿತ್ತು. ಯಾರು ಇದ್ದಿಲ್ಲ, ಏನು ನೋಡೋಕೆ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಅದಕ್ಕಂದೆ ನಮ್ಮ ದೋಸ್ತರು ನಡೆದೇವು. ಸಾಕಾಗಿತ್ತು ನಮಗೆ ನೋಡಿ. ಇವ್ರಿಗೆ ಅವಾಗ ಹೇಳಿದ ಬರ್ರೋ ಜಲ್ದಿ ಹೋಗಮ್ಮಿ ನೋಡೋಕೆ, ಎಲ್ಲ ಚಂದ ಸಿಗ್ತದ, ಕಾಯಿ ಪಲ್ಯ ಎಲ್ಲ ಹಸಿ ಸಿಗ್ತದ, ಕಲರ್ ಬಟ್ಟಿತ್ತು ಸಿಗ್ತಾವತ್ತಂದು. ಆದ್ರೆ ನನ್ನ ಮಾತು ಕೇಳಿದಿಲ್ಲ ಇವರು. ನಮ್ಮೂರ್ ಕೆರೆ ಇದು. ನಮ್ಮೂರ್ ಕೆರೆ ಹೆಂಗದ ಕ್ಯಾಗ್ ನೋಡ್ಬಿಡ್ರಿ, ಬರೀ ನೀರ್ ನೋಡ್ರಿ ನೀವು. ಮೂರ್ ಕೆರೆ ಪೂರ್ತಿ ಗಿಡ ಮಾಡ ಬೀಳ್ಸ್ಯಾರಲ್ಲವು. ಕೆರೆ ಕೆರೆ ಇದು ನಮ್ಮೂರ್ ಶಂಕರ್ಲಿಂಗ ಗುಡಿ. ಬಾದಾಮಿ ಚಾಲುಕ್ಯರು ಕಟ್ಟಿರೋಂತ ಗುಡಿ ಅದು. ಒಳಗಡೆ ಅದ ಒಳಗಡೆ ಭುಯ್ಯಾರದ ಅಂತಿರು, ಬಟ್ ಏನೋ ಗೊತ್ತಿಲ್ಲ. ಅಂದ್ರೆ ಸಣ್ಣ ಇದಕ್ಕರು ಅಂತಿದ್ವಿ. ಒಳಗಡೆ ಹೋಗಮ್ ಪೂರ್ತಿ. ಬಾದಾಮಿ ಚಾಲುಕ್ಯರು ಕಟ್ಟಿರೋಂತ ಗುಡಿ ಇಲ್ಲಿ ಎಲ್ಲ ಅದಾವಲ್ಲ. ಇಲ್ಲಿ ಅಕ್ಷರಗಳು ಅದಾವ, ಕಾಣವಲ್ಲ ಅವು. ಹಿಂದಕ್ ಕಟ್ಟಿರೋಂತ ಇದೆಲ್ಲ ಭುಯ್ಯಾರದ ಅಂತಾರ. ಶಂಕರಲಿಂಗೇಶ್ವರ ಗುಡಿ ಕಾಣವಲ್ಲಪ್ಪ. ಲೈಟ್ ಹೋಗ್ಯಾವ. ಶಂಕರಲಿಂಗೇಶ್ವರ ಗುಡಿ ಯಾವಾಗ ಹಿಂದಕ್ಕೆಲ್ಲ ಇಲ್ಲಿ ಬಾದಾಮಿ ಚಾಲುಕ್ಯರು ಬಂದ್ ಹಾಳೋಗ್ಯಾರ. ಇದು ನೋಡ್ರಿ, ಇದು ಇರೋಡೆ ಎಲ್ಲಿ ಅಂದ್ರ ಇಲ್ಲಿ ದೇವ್ರುಗಳು ಅದಾವ. ಇಲ್ಲೇನ್ ಅದಾವಲ್ಲ, ಇಲ್ಲೆಲ್ಲಾ ದೇವ್ರುಗಳು ಕೆತ್ತಾರ. ಇಲ್ಲಿ ಲಕ್ಷ್ಮಿ ಅದಾಳ. ಇಲ್ಲಿ ಗಣಪತಿ ಅದ ನೋಡ್. ಇಲ್ಲಿ ಗಣಪತಿ ಇಲ್ಲೆಲ್ಲಾ ಬರ್ದಿರು. ಇಲ್ಲಿ ಹೋಗ್ಬಿಟ್ಟಾವ. ಅವಾಗೆಲ್ಲ ಅದು ಇದು ಹಚ್ಚಿರೋರು, ಗಾಜ ಹಚ್ಚಿದ್ರು ಕಿಚ್ಚರ್ಗ. ಇಲ್ಲಿ ಅದಾರ ವಿಷ್ಣು ಅದಾನ ಇಲ್ಲಿ. ಮತ್ತ ಇಲ್ಲಿ ಯಾರತ್ತ ಇಲ್ಲಿ ಹನುಮಾನ್ ದೇವ್ರ ಅದಾನ. ಎಣ್ಣೆ ಹಚ್ಚಿ ಎಲ್ಲ ಆಗ್ಯದ ಅದು. ನೋಡಿದು ದೊಡ್ಡ ಗಂಟೆ, ಇದು ಚಕ್ರ ಹೆಂಗದ. ಇವೆಲ್ಲ ಹಿಂದಕ್ ಕಟ್ಟಿರೋಂತ ಗುಡಿ ಇದೆ ನಮ್ಮೂರ್ದು. ಇದ್ರ ಅಪೋಸಿಟ್ ನಂದೀಶ್ವರ ಅಂತಂದು ಇದು ಎದುರುಗಡೆನೆ ಅದ ಮಂಟಪದ ನಂದಿ. ಪೂರ್ತಿ ಅದ್ನ ಹೋಗ್ಯದ, ಸ್ವಲ್ಪ ಕಟ್ಟಗತ್ತಾರ ನೋಡ್ರಿ. ಅವೆಲ್ಲ ಈಗ ಮೊದಲೆಲ್ಲ ಇಂತ ಕಲರ್ ಹಚ್ಚಿದ್ರು. ಮತ್ತ ಇದಕ್ಕೆ ಈ ತರ ಮಾಲಿಶ್ ಮಾಡಕ್ ಹಚ್ಚಾರ ನೋಡ್ರಿ. ಇವೆಲ್ಲ ಇಲ್ಲಿ ಆನೆಗಳು ಅದಾವ. ಆನೆಗಳು ಇಲ್ಲಿ ಹೆಸರು ಬರ್ದಾರ. ಇಲ್ಲಿ ಅದಾವ. ಪೂರ್ತಿದು ಹೋಗಿತ್ತು, ಇದಕ್ಕೆಲ್ಲ ಮಷೀನ್ ಹಚ್ಚಿ ಕ್ಲೀನ್ ಮಾಡ್ಸ್ಯಾರ. ಇಲ್ಲಿ ಅದಾವ. ಇವು ಲಿಟ್ಟಿದಾಗ ಅದಾವ, ಗೊತ್ತಾಗಂಗಿಲ್ಲ ಯಾವ ಲಿಟ್ ಅದಾವ ಅಂತಂದು. ಈಗ ಇಲ್ಲಿನೂ ಅದಾವ. ಇಲ್ಲಿ ಅದಾವ. ಇಲ್ಲಿ ಪೂರ್ತಿ ಬರ್ದಾರ ಎಷ್ಟನೇ ಶತಮಾನದು ಅಂತಂದು ಎಲ್ಲ ಇದೆ. ಬಟ್ ಕಾಣಲ್ಲ. ಒಂದ್ಸಲ ಬಂದಿದ್ರು ವೆರಿಫಿಕೇಶನ್ ಮಾಡಕ್ಕ. ಮತ್ತ ಅವ್ರು ಹೇಳಿದ್ರು ಬಾದಾಮಿ ಚಾಲುಕ್ಯರ ಕಾಲದಾಗ ಕಟ್ಟಿದ ಅಂತಂದು ಹೇಳತ್ತಿದ್ರು. ಇದು ನಮ್ಮ ಊರಿನ ಐತಿಹಾಸಿಕ ದೇವಾಲಯ. ಇಲ್ಲಿ ಬಾರಿ ತಂಪೈತಿ, ಬ್ಯಾಸ್ಗೆಗೆ ಬಾರಿ ತಂಪು ಇರುತ್ತೆ. ಇಲ್ಲೆಲ್ಲಾ ದೇವ್ರುಗಳು ಅದಾವ. ಇದು ಒಂದು ಹೊರಗಡೆ ಹೋಗುತ್ತೆ. ಇಲ್ಲೆಲ್ಲ ಮದುವೆ ನಡೆಯುತ್ತವೆ. ಇಲ್ಲಿ ಈ ಗುಡಿ ಇದೆ. ಅಲ್ಲಿ ಹಿಂದ್ಗಡೆ ಇದು ಅದ, ಕೆರೆ ಅದ. ಇಲ್ಲಿಂದ ಅವಾಗೆಲ್ಲ ಇಲ್ಲಿಂದ ಹೋಗಿ ನೀರ್ ತರ್ತೀರಿ ಬಾಗಿಲಿಂದ. ಆ ಕೆರೆ ನೀರ್ ತಂದೆ ಪೂಜೆ ಮಾಡ್ತಿದ್ರು. ಪೂರ್ತಿ ಅವ್ರ ಡಿಸೈನ್ ನೋಡ್ರಿ ಹೆಂಗ್ ಕಿತ್ತಾರ ಪೂರ್ತಿ.
ಇವಾಗೆಲ್ಲ ಗೌರ್ಮೆಂಟ್ ಅಂಡರ್ದಾಗ ಹೋಗಿಲ್ಲ, ಆದ್ರೂ ಎಲ್ಲ ಊರನವ್ರು ಸೇರಿ ಇದನ್ನ ಕ್ಲೀನ್ ಮಾಡಕ್ ಹಚ್ಚಾರ. ಎಲ್ಲ ಔಟ್ ಆಫ್ ಕಂಟ್ರಿದವ್ರು ಎಲ್ಲ ಬಂದು ನೋಡ್ಕೊಂಡು ಹೋಗ್ಯಾರ, ಫೋಟೋ ಗಿಡ ಎಲ್ಲ ತಗೊಂಡ್ರ. ಅವಾಗ ನಾನು ಹೇಳ್ತಾನೆ ಅಂತ ಇದ್ದ ಕರೀಲ್ ಬಂದೆಲ್ಲ ಅವ್ರು ಬರೋದು ನೋಡಿದ್ದೆ, ಬಂದು ಫೋಟೋ ಗಿಡ ತಗೊಂಡು ಹೋಗಿದ್ದೆ. ಇದು ನಮ್ಮ ಊರಿನ ದೇವಸ್ಥಾನ. ಅದ್ರ ಎದುರುಗಡೆ ನಂದಿ ಮಂಟಪದಲ್ಲಿ ಅದ್ ತೋರಿಸ್ತೀನಿ. ಜಾತ್ರೆ ಐತಿ, ಇದು ಟೇರ್ದು ಜಾತ್ರೆ ನಡೆಯುತ್ತ. ಇದು ನಂದಿ ಮಂಟಪ, ಇದರ ಶಂಕರಲಿಂಗೇಶ್ವರ ಗುಡಿ ಅಪೋಸಿಟ್ ಇದು ನಂದಿ. ಇಲ್ಲಿ ನಂದಿ ಅದನ, ಇಲ್ಲ ಒಳಗಡೆ ಅವನ ಒಳಗಡೆ ಗೇಟ್ ಹಾಕ್ಯಾರ, ಎಲ್ಲ ಹಾಳು ಮಾಡಕತ್ತಾನ. ಇದ್ರ ಮ್ಯಾಗ ಕೂಡೋದು ಮಾಡತ್ತಾರ. ಇವಾಗೆಲ್ಲ ರೆಡಿ ಮಾಡಿಸಿ ಈ ತರ ಮಾಡಿದ್ರು. ಪೂರ್ತಿ ಒಳಗಡೆನು ಬಿದ್ದಿತ್ತು, ಸರ್ ಫ್ಲಾಶ್ ಹೊತ್ತು ಮಾಡಿದ್ರು. ನಡೆದಿವಿ, ಮನೆ ಕಡೆ ನಡೆದಿವಿ. ಎಲ್ಲ ನಮ್ಮೂರು ಐತಿಹಾಸಿಕ ದೇವಾಲಯ ಇದೊಂದು. ನಮ್ಮ ಊರಿಗೆ ದೇವರುಗಳ ಊರಂತರೂ ಪರವಾಗಿಲ್ಲ, ಯಾಕಂದ್ರೆ ಅಷ್ಟು ದೇವರುಗಳವ. ಒಂದು ಟೈಮ್ ಹಿಂದಕ್ಕೆ ಒಂದು ಕಡೆ ಸಜ್ಜಕ್ಕೆ ಮಾಡ್ರೂ ಊರು ತುಂಬ ದೇವ್ರುಗಳಿಗೆ ಹಂಚರ್ನು ಸಾಧ್ಯದಿಲ್ಲ ಅಂತ. ಅದಕ್ಕಂದ್ರೆ ಅದೊಂದು ಐತಿಹಾಸಿಕ ಅದ ನಮ್ಮ ಊರಾಗ, ಅಷ್ಟು ದೇವರುಗಳದವ. ಮಗ ಏನದ ಆರಾಮ ಮಾನ್ಯ ಅವ್ ನಮ್ ದೋಸ್ತ ಅಂತದು ಎಲ್ಲ ಅವನು ಧಾರವಾಡಕ್ಕಂತೂ ಓದಕ್ಕಂತ ಹೋಗ್ಯಾನ, ಇಲ್ಲಿ ಯಾರು ಇಲ್ಲ. ಇವ ಶಾಣು ಇವನಷ್ಟು ಟ್ಯಾಲೆಂಟ್ ಯಾರು ಇಲ್ಲ, ಬಟ್ ಏನು ಮಾಡ್ತೀವಿ, ಇವನ ಹತ್ರ ಲಕ್ಕಿಲ್ಲ. ಇವನಿಗೆ ಯಾವ ಕ್ವಶನ್ ಕೇಳ್ರಿ ಹೇಳ್ತಾನವ. ಈ ಗೌರ್ಮೆಂಟ್ ಒಟ್ಟ ನೋಟಿಫಿಕೇಶನ್ ಎಲ್ಲಾರು ಬಿಟ್ಟಿಗೆ ಸಾಕಾಗಿ ಹೋಗ್ಯಾನ, ಒಂದು ಏಜ್ ಡಿವರ್ ಆಗಿ. ಇವಾಗ ಬೆಂಗಳೂರದಾಗ ಕೆಲಸ ಮಾಡ್ತಾನೆ, ಬಂದಾನ ಇವಾಗ ಸ್ವಲ್ಪ. ಆಯ್ತು, ಇಲ್ಲಿಗೆ ನನ್ನ ವ್ಲಾಗ್ ಮುಕ್ತಾಯ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.